ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನನಗಿನ್ನೂ ನೆನಪಿದೆ. ಅಂದರೆ ಆ ಘಟನೆ ದಾಖಲೆ ಮಾಡುವಂಥದ್ದು. ನಮ್ಮ ಅತ್ತೆಯವ್ರಿಗೆ ಅದು ಹೇಗೆ ಅನಂತಕುಮಾರ್ ಅವ್ರಿಗೂ ಒಂದು ಅಂದರೆ ಕಮಿಟ್ಮೆಂಟ್ ಆ್ಯಂಡ್ ಒಂದ್ರ ಬಗ್ಗೆ ದೃಢ ವಿಶ್ವಾಸ ಏನಿತ್ತು ಅದು ಅವ್ರಿಗೆ ತುಂಬ. ಎಂಗೇಜ್ಮೆಂಟು ಸಣ್ಣ ಹಾಲ್ ನಮ್ಮ ಮನೆಯಲ್ಲಿ. ಆವಾಗ ಅವ್ರಿಗೇನು ಅನ್ನಿಸ್ತೇನೋ, ನೀವೇನು ನನ್ನ ಮಗ ಅಂದರೆ ನಿಮಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷಕ್ಕೆ ಗೂಟದ ಕಾರಲ್ಲಿ ಓಡಾಡ್ತಾನೆ ಅಂತಂದರು. ಅವಾಗ ಸ್ಕೂಟ್ರ್ ಇರಲಿಲ್ಲ ಅನಂತಕುಮಾರ್ ಅವ್ರ ಹತ್ರ. ನನಗೂ ನಗು ಬಂತು, ನಗು ಹಂಗಿಲ್ಲಲ್ಲ, ಇನ್ನು ನಾನೇ ನಕ್ರೆ, ಎಲ್ಲರಿಗೂ ಸ್ವಲ್ಪ ನಗು ಬಂತು, ಹೇಳೋ ಹಂಗಿಲ್ಲ. ಒಂದು 10 ವರ್ಷದಲ್ಲಿ ಗೂಟದ ಕಾರಲ್ಲಿ ಓಡಾಡ್ತಾನೆ. ಎಲ್ಲರೂ ಸುಮ್ಮನೆ ಕೂತಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ ಅವರು. ಬೆಂಗಳೂರಲ್ಲ, ದೆಹಲಿಯಲ್ಲಿ ಗೂಟದ ಕಾರಲ್ಲಿ ಓಡ್ತಾನೆ, ನಿಮಗೆ ಗೊತ್ತಿಲ್ಲ ಅವನ ಇದು ಅನ್ನೋ ಥರ, ನಾನಿರ್ತೀನೋ ಇಲ್ಲೋ ಅಂತ ಇದನ್ನು ಹೇಳಿದ್ದು ನಾವೆಲ್ಲರೂ ಕೇಳಿದ್ವಿ. ನನಗಂತೂ ನಗು ತಡೆಯೋಕ್ಕಾಗಲಿಲ್ಲ. ಎಲ್ಲಿ ಗೂಟದ ಕಾರು, ಎಲ್ಲಿ ಸರ್ಕಾರ ಬರುತ್ತೆ? ನಮ್ಮೊಂದು ವಿರೋಧ ಪಕ್ಷದ ಇದು, ಈಗ ಒಬ್ಬರು MLA ಇದ್ದಾಗ ಯಾವ ಸರ್ಕಾರ? ಕೇಂದ್ರದಲ್ಲಿ 2 MP, ರಾಜ್ಯದಲ್ಲಿ 1 MLA. ಏನಪ್ಪ ಅಂದರೆ ಅವ್ರಿಗೆಷ್ಟು ಪ್ರೀತಿ ಮಗನ ಮೇಲೆ ಅಂತ ಅನಿಸಿತ್ತು ಅಷ್ಟೇ. ಇದು 88. 98 ಮೇಯಲ್ಲಿ ಅನಂತಕುಮಾರ್ ಅವರು ರಾಷ್ಟ್ರಪತಿ ಭವನದಿಂದ ಗುಟ್ಟದ ಕಾರಲ್ಲಿ ಬಂದ್ವಿ. ನಾನು ಇದ್ದೆ. 10 ವರ್ಷ. ಅವ್ರು ಇರಲಿಲ್ಲ, ನಮ್ಮತ್ತೆ ಇರಲಿಲ್ಲ. ಭಾಳ ಪ್ರಬಲ ಇಚ್ಛಾಶಕ್ತಿ ಯಾಕೆಂದ್ರೆ ಮತ್ತು ಯಾವಾಗಲೂ ಹೇಳೋರು, ನನ್ನ ಮಗ ಮಂತ್ರಿ ಆಗ್ತಾನೆ. ನಮಗೆಲ್ಲ ನಗು, ಸರ್ಕಾರನೇ ಬಂದಿಲ್ಲ, ಇವ್ರು ಯಾವ ಮಂತ್ರಿ ಆಗ್ತಾರೆ, ಸ್ಕೂಟ್ರೇ ಇಲ್ಲ, ಕಾರ್ ಎಲ್ಲಿಂದ ಅಂತ. ಸೊ ಹೀಗೆ ನಮ್ಮ ಮನೆ ಮತ್ತು ಅವ್ರ ಮನೇಲಿ ಅವರು ನಮ್ಮ ಅತ್ತೆಯವ್ರಿಗೆ ರಾಜಕಾರಣದ ಬಗ್ಗೆ ಇವೆಲ್ಲ ವಿಷಯಗಳು ಅಥವಾ ಆ ಥರದ ಇತ್ತು ಇಂಟ್ರೆಸ್ಟ್ ಇತ್ತು.